ಈಗ ಅಲ್ಲೆಲ್ಲ ಮಾತನಾಡ್ತಿರೋದನ್ನ ಗಮನಿಸ್ತಾ ಇದ್ರೆ ಶ್ರೀಲಕ್ಷ್ಮಿ, ಅವರು ಸಚಿವರು ಹೇಳಿದ್ದು ಅಥವಾ ರಾಜಕಾರಣಿಗಳು ಹೇಳಿದ್ದೆಲ್ಲ ಗಮನಿಸ್ತಾ ಇದ್ರೆ, ಈಗ ಇದಕ್ಕೆ ಮೂಲ ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಕಾರಣ ಯಾರು ಅಂತ, ಇದು ಯಾರಿಂದ ಹಿಂಗಾಗ್ತಾ ಇದೆ ಅಂತ, ಯಾರಿಂದ ಹಿಂಗಾಗ್ತಾ ಇದೆ ಅಂತಂದ್ರೆ ನಿಮ್ಗಳಿಂದನೇ ಹಿಂಗಾಗ್ತಾ ಇದೆ. ನಾವು ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಾಂಗ್ರೆಸ್ ಸರ್ಕಾರ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದ ಭರವಸೆಗಳನ್ನ ರಿಪಬ್ಲಿಕ್ ಕನ್ನಡ ವಿಮರ್ಶೆ ಮಾಡಾಗಿದೆ. ಇದರ ನಡುವೆ ಸಚಿವರ ಮಾತೇ ಕೇಳ್ತಾ ಇಲ್ವಂತೆ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ. ಹೀಗಾದ್ರೆ ಜನರ ಪಾಡೇನು? ಅವ್ರ ಮಾತೇ ಕೇಳ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಮಾತನ್ನು ಕೇಳ್ತಾರ? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಅಭಿಪ್ರಾಯವನ್ನ ವಾಟ್ಸ್ಆಪ್ ನಂಬರ್ಗೆ ಒಂದೆರಡು ಲೈನಲ್ಲಿ ಕಳಿಸಬಹುದು ಮತ್ತು ಎಕ್ಸ್ ಖಾತೆಯಲ್ಲಿ ನೀವು ಆ ಲಿಂಕ್ ಕೊಟ್ಟಿದೀವಿ, ಅಲ್ಲಿ ಹಂಚಿಕೊಳ್ಬಹುದು. ಜೊತೆಗೆ ಕಾಲ್ ಮಾಡಿ ಕೂಡ ಕೇಳಬಹುದು. ಈಗ ಆಲ್ ಲೈನ್ಸ್ ಓಪನ್ ಆಗಿದೆ. ನೀವು ಕಾಲ್ ಮಾಡಿ ಕೂಡ ಈಗ ನಮ್ಮ ಜೊತೆ ಮಾತನಾಡಬಹುದು. ಎಸ್, ನಾನು ಹೇಳ್ತಾ ಇದ್ದೆ ಶ್ರೀಲಕ್ಷ್ಮಿ, ಏನ್ ಕಾರಣ ಅಂತೇಳಿ, ರೀಸನ್ ಏನು ಅಂತ. ಇವರು ಕುರ್ಚಿ ಕಿತ್ತಾಟ ಆಡ್ತಿದ್ದಾರೆ, ಅಧಿಕಾರದ ಗುದ್ದಾಟ. ಒಂದ್ ಕಡೆ ಡೆಲ್ಲಿ ಅನ್ಕೊಂಡು ಬೆಂಗಳೂರು ಅನ್ಕೊಂಡು ಓಡಾಡ್ತಿದ್ದಾರೆ. ಅಭಿವೃದ್ಧಿ ಕಡೆ ಮತ್ತೆ ಬಡವರ ಪರವಾಗಿ ಏನ್ ಕೆಲಸ ಮಾಡಬೇಕು, ಅಭಿವೃದ್ಧಿ ಯೋಜನೆಗಳು ಏನು, ಅದು ಗಮನ ಕೊಡ್ತಾ ಇಲ್ಲ. ಸೊ ಇವ್ರ ಗಮನ ಈ ಕಡೆ ಇದ್ದಾಗ ಅಧಿಕಾರಿಗಳಿಗೆ ಒಳ್ಳೆ ಈಸಿಯಾಗಿ ಫ್ರೀ ಬಿಟ್ಟಂಗೆ, ಯಾವುದೇ ರೀತಿ ಅವರಿಗೆ ಸ್ಟ್ರಿಕ್ಟ್ ಮಾಡದೆ, ಏನು ಬೈದೆ ಹೇಳ್ದೆ ಆರಾಮಾಗಿ ಅವರಿಗೆ ಒಂಥರ ಸಲಿಗೆ ತರ ಆಗ್ಬಿಟ್ಟಿದೆ. ನಿಮ್ದೇ ಎಲ್ಲ ತೂತು, ಇನ್ನು ನಮ್ಗೇನ್ ಹೇಳಕ್ ಬರ್ತೀರಾ ಆ ತರನೂ ಆಗಿರ್ಬೋದಲ್ವಾ. ಸೊ ಆ ಕಾರಣದಿಂದಲೂ ಕೂಡ ಅವರು ಬಾಯಿಗೆ ಬಂದಂಗೆ ರೆಸ್ಪಾನ್ಸ್ ಮಾಡ್ತಿರ್ಬೋದಲ್ಲ, ಅದು ಅಭ್ಯಾಸ ಆಗಿರ್ಬೋದಲ್ವಾ ಈ 3 ವರ್ಷದಲ್ಲಿ ಅವರಿಗೆ. ಇದು ಬಹಳ ನ್ಯಾಚುರಲ್. ಹೌದು, ನೀವು ರಾಜಕಾರಣಿಗಳು, ರಾಜಕಾರಣ ಮಾಡಕ್ಕೆ ಇದ್ದೀರಾ, ನೀವು ರಾಜಕಾರಣ ಮಾಡಿದ್ರೆ ನಿಮ್ಗೆ ಅಸ್ತಿತ್ವ, ಅದೆಲ್ಲ ಸರಿ. ಇವ್ರಿಗೆ ಖಾತೆ ಉಳಿಸ್ಕೊಳ್ಳೋದೇ ದೊಡ್ಡದು, ಅದೆಲ್ಲ ಸರಿ. ರೈಟ್, ಕಾಲ್ ಬಂದಿದೆ, ಕಾಲ್ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ಸದಾಶಿವ ಅಂತ ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸದಾಶಿವ ಅವರು, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ. ಈ ವ್ಯವಸ್ಥೆಗೆಲ್ಲ ಕಾರಣ ಯಾರು ಅಂತ ತಾವೇ ಒಂದು ಊಹೆ ಮಾಡಬಹುದು ಮೇಡಮ್? ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ? ಈ ಹಿಂದೆ ಅಧಿಕಾರಿಗಳು ರಾಜಕಾರಣಿಗಳ ಹತ್ರ ಸುಳಿತಿರ್ಲಿಲ್ಲ ಮೇಡಮ್. ಅವ್ರ ಕರ್ತವ್ಯ ಆಯ್ತು, ಅವ್ರಾಯ್ತು ಆ ಪರಿಸ್ಥಿತಿಯಲ್ಲಿ ಇದ್ರು. ಈಗ ಪ್ರತಿಯೊಬ್ಬ ರಾಜಕಾರಣಿಗಳ ಚೇಲಾಗಳಾಗಿಟ್ಕೊಳ್ಬೇಕಾದ್ರೆ, ಅವ್ರಗಳಿಗೆ ಇವ್ರು ಸಮಥಿಂಗ್ ಕೊಡ್ಬೇಕಾದ್ರೆ ರಾಜಕಾರಣಿಗಳ ಮಾತುಗಳನ್ನ ಇವ್ರು ಯಾಕೆ ಕೇಳ್ತಾರೆ? ಇಂಥ ಭ್ರಷ್ಟ ವ್ಯವಸ್ಥೆನ ಸೃಷ್ಟಿ ಮಾಡಿದ್ರೆ ರಾಜಕಾರಣಿಗಳು. ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೇಕು ಅಂದ್ರೆ ಮೇಡಮ್, ಈ ಕೆಟ್ಟ ರಾಜಕಾರಣಿಗಳ ಹೋಗ್ಬೇಕು, ಈ ಕುಟುಂಬ ನಾಶ ಆಗ್ಬೇಕು. ಪ್ಲಸ್ ಜನನಾಯಕರ ಜನಸೇವೆ ಮಾಡ್ತಕ್ಕಂಥ ಜನನಾಯಕರ ಆಯ್ಕೆನ ನಮ್ಮ ಮತದಾರ ಪ್ರಭುಗಳು ಯಾವಾಗ ಆಯ್ಕೆ ಮಾಡ್ತಾರೆ, ಈ ರಾಜಕಾರಣಿಗಳು ಹೊಲಸು ರಾಜಕಾರಣಿಗಳು ಯಾವಾಗ ತೊಲಗುತ್ತಾರೆ, ಆಗ ರಾಜ್ಯದ ಅಭಿವೃದ್ಧಿ ಆಗುತ್ತೆ, ಜನಸಾಮಾನ್ಯ ನೆಮ್ಮದಿಯಿಂದ ಬರುತ್ತಾನೆ, ಉತ್ತಮ ಆಡಳಿತ ಸಿಗುತ್ತೆ ಮೇಡಮ್. ರೈಟ್, ಥ್ಯಾಂಕ್ ಯು ಸದಾಶಿವ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ವಿ. ಶಿವಮೊಗ್ಗದಿಂದ ಸುನಿಲ್ ಅನ್ನೋರು ಕರೆ ಮಾಡಿದ್ದಾರೆ. ಸುನಿಲ್ ನಮಸ್ತೆ. ನಮಸ್ತೆ ಸರ್. ನೋಡಿ ಸುನಿಲ್, ಅಧಿಕಾರಿಗಳು ನಿಮ್ಮ ಊರಿನಲ್ಲೂ ನಿಮ್ಮ ಮಾತು ಕೇಳ್ತಿಲ್ವಾ? ಮೊದಲನೇದಾಗಿ, ಯಾಕಂದ್ರೆ ಸಚಿವರ ಮಾತೇ ಕೇಳ್ತಿಲ್ವಂತೆ. ಅವ್ರ ಮಾತು ಕೇಳ್ತಿರಲ್ಲ ಗೊತ್ತಿಲ್ಲ ಸರ್, ನಮ್ಮ ಮಾತಂದ್ರೆ ಯಾವ ಕಾರಣಕ್ಕೂ ಕೇಳಲ್ಲ. ಲಂಚ ಕೊಟ್ಟರು ಸಹಿತ ಆ ಕೆಲಸ ಆಗ್ತಿಲ್ಲ ಸರ್. ಅವ್ರು ಕೇಳಿದಷ್ಟು ಲಂಚ ಕೊಟ್ಟರು ಸಹಿತ ಫೈಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. MP MLAಗಳು ಅವ್ರ ಹತ್ರ ಹೇಳಿಸಿದ್ರು ಸಹಿತ ಫೈಲ್ ಮೂವ್ ಆಗಲ್ಲ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಅರ್ಥ. ಸೊ ಕಾರಣ ಏನಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಯಾಕೆ ಈ ತರ ಮಾಡ್ತಿರ್ಬೋದು? ಮೋಸ್ಟ್ಲಿ ಗೌರ್ಮೆಂಟ್ ಗೆ ಅಧಿಕಾರಿಗಳ ಮೇಲೆ ಹಿಡಿತ ಕಮ್ಮಿ ಆಗಿದೆ. ಗೌರ್ಮೆಂಟ್ ಸ್ಟೇಬಲ್ ಇಲ್ಲ. ಪಕ್ಷಗಳು ಒಬ್ರ ಮೇಲೆ ಒಬ್ರು ಹೇಳ್ಕೊಂತ ಇದ್ರೆ ಸರ್ಕಾರ ನಡೆಸ್ತಿದೀವಿ, ನಾವು ಕರೆಕ್ಟಾಗಿ ನಡೆಸಬೇಕು ಅಂತ ಕಾಂಗ್ರೆಸ್ನವರಿಗೂ ಇಲ್ಲ. ಬಿಜೆಪಿ ಅವರಿಗೆ ಅದನ್ನ ಕಟ್ಟಾಕುವಷ್ಟು ಶಕ್ತಿ ಬಂದಿಲ್ಲ. ಇದು ಪ್ರಾಬ್ಲಮ್ ಆಗಿದೆ. ಓಕೆ, ಥ್ಯಾಂಕ್ ಯು ಸುನಿಲ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಬೆಂಗಳೂರಿಂದ ಧನೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಧನೀಶ್ ಅವರ, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ಈ ಸಚಿವರ ಇವರ ಮಾತು ಏನಕ್ಕೆ ಕೇಳ್ಬೇಕು? ಅಧಿಕಾರಿಗಳು ನೆಟ್ಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಆಗೋಲ್ವಾ? ಅವ್ರ ಮಾತು ಕೇಳಿದ್ರೆ ಇನ್ಫ್ಲೂಯೆನ್ಸ್ ಮಾಡೋದು ತಾನೆ. ಅವ್ರ ಮಾತು ಕೇಳೋದು ಅಂದ್ರೆ ಮತ್ತೆ ಇವ್ರಿಗೆ ಅಧಿಕಾರ ಏನಕ್ಕೆ? ಬೆಟ್ಟಗಳನ್ನು ತಗೊಂಡೋಗಿ ಕೂರಿಸಬಹುದಲ್ಲ, ಇದೆಲ್ಲ ಸೇರಿ ನೆಟ್ಗೆ ಮಾಡುವಂಗಿದ್ರೆ ಅಧಿಕಾರಿಗಳು ಕೇಳಲೇಬಾರದು. ಅವ್ರಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ನೀವ್ ಹೇಳ್ತಾರೆ ಈಗ ಸಚಿವರ ಮಾತು ಕೇಳ್ತಾ ಇಲ್ಲ ಅಂದ್ರೆ ಸಚಿವರು ಹೇಳ್ತಾರೆ ಇಂತಂದ್ ಬಿಟ್ಬಿಡು, ಅವ್ರನ್ನ ಬಿಟ್ಬಿಡು ಅಂತ. ಅವಾಗ ಅವ್ರ ಮತ್ತೆ ಇರೋದೇನಕ್ಕೆ ಅಧಿಕಾರ? IPS IASಗಳು ಒಂದ್ ಲೆಕ್ಕ ನೋಡಿದ್ರೆ ಕೇಳಲೇಬಾರದು. ಸರಿ ಇದೆ ಅದು ಅಂತೀರಾ? ಸರಿ ಇದೆ. ಅವ್ರು ನೆಟ್ ಕೆಲಸ ಮಾಡ್ತಾರ ಇಲ್ಲೋ ನೋಡ್ಬೇಕಷ್ಟೇ ಹೊರತು ಅಧಿಕಾರಿಗಳ ಮಾತು ಸಚಿವರ ಮಾತು ಕೇಳ್ತಾ ಇಲ್ಲ ಅಂತ ನೀವ್ ಯಾಕೆ ಇದು ಮಾಡ್ತಾ ಇದ್ದೀರಾ ಮೇಡಮ್? ಹೌದಲ್ವ ಹೇಳಿ? ಸಚಿವರ ಮಾತು ಕೇಳೋದು ಅಂದ್ರೆ ಸಚಿವರನ್ನೇ ಕೂರ್ಸಿ. ಓಕೆ,
ಸೊ ಸಚಿವರ ಮಾತು ಅಂತಂದ್ರೆ ಸಚಿವರುಗಳೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇವ್ರು ರಾಜಕಾರಣಿಗಳು ತಮಗ್ ಬೇಕಾಗಿರೋದನ್ನ ಅಧಿಕಾರಿಗಳ ಮುಖಾಂತರ ಮಾಡಿಸ್ತಾರೆ. ಸೊ ಅಧಿಕಾರಿಗಳಿಗೆ ಹೆಚ್ಚಿನ ವಿವೇಚನೆ ಇರುತ್ತೆ, ಅವ್ರ ಕೆಲಸ ಅವ್ರು ಮಾಡ್ಲಿ ಅಂತ. ಅದು ಒಂದು ಮಾತು ಸರಿನೇ ಧನೀಶ್ ಅವರು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಧನೀಶ್ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರು. ಚಿತ್ರದುರ್ಗದಿಂದ ವಿಶ್ವನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ವಿಶ್ವನಾಥ್ ನಮಸ್ತೆ. ವಿಶ್ವನಾಥ್ ಅವರ ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ನೀವು ಕೇಳ್ತಾ ಇದ್ರಿ ಯಾವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಾಜಕಾರಣ ಅವ್ರು ಮಾಡ್ತಾರೆ. ನೀವು ರಾಜಕಾರಣಿಗಳು ರಾಜಕಾರಣ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಅವ್ರು ರಾಜಕಾರಣ ಮಾಡ್ತಾರೆ, ಅವ್ರ ಕುರ್ಚಿ ಉಳಿಸ್ಕೊಳಕ್ಕೆ ಏನ್ ಬೇಕು ಅದ್ ಮಾಡ್ತಾರೆ. ಅದ್ರ ಜೊತೆಗೆ ಅವರಿಗೆ ಅವರವರ ಇಲಾಖೆಯ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದ್ರೆ, ಚೆನ್ನಾಗಿ ಗೊತ್ತಿದ್ರೆ ಅಧಿಕಾರಿಗಳು ಇವ್ರನ್ನ ದೇ ಕಾಂಟ್ ಟೇಕ್ ದೇರ್ ಮಿನಿಸ್ಟರ್ಸ್ ಆಸ್ ಗ್ರಾಂಟೆಡ್. ಅವ್ರಿಗೆ ಗೊತ್ತಾಗತ್ತೆ ಇವ್ರು ನಮ್ಗಿಂತ ಚೆನ್ನಾಗಿ ತಿಳುವಳಿಕೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದ್ರಲ್ಲ, ಅದು ಕರೆಕ್ಟ್ ಆದ ಮಾತು, ಅದು ಅನುಭವದ ಮಾತು. ಏನಂತಂದ್ರೆ ಅದನ್ನ ಮಾಡಿಸೋ ರೀತಿ ಇರುತ್ತೆ, ಆ ರೀತಿನಲ್ಲಿ ಮಾಡಿಸ್ಬೇಕು ಅಂತ. ಸೊ ಇವರಿಗೆ ಇಲಾಖೆ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆಯಪ್ಪ, ಇವ್ರಿಗೆ ಹೋಲ್ಡ್ ಇದೆ, ನಾವೇನು ಸುಳ್ಳು ಹೇಳಿ ಏಮಾರ್ಸಕ್ಕಾಗಲ್ಲ ಅಥವಾ ನಾವೇನು ಕಳ್ತನ ಮಾಡಕ್ಕಾಗಲ್ಲ ಅಂತ ಗೊತ್ತಾದ್ರೆ ಅಧಿಕಾರಿಗಳು ಮಾತು ಕೇಳ್ತಾರೆ. ಮೈಸೂರು ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಈ ಅಧಿಕಾರಿಗಳು ಇವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆದ್ರೆ ಅವಾಗ ಅವ್ರು ಸಿಗಾಕತ್ತಾರೆ ಅಂತ ಇವ್ರಿಗೂ ಭಯ, ಇವ್ರು ಸಿಗಾಕತ್ತಾರೆ ಅಂತ ಅವ್ರಿಗೂ ಭಯ. ಮುತ್ತು ಅಂತ ಬಾಗಲಕೋಟೆಯಿಂದ ಕರೆ ಮಾಡ್ಯಾರ. ನಮಸ್ಕಾರ ರೀ ಮುತ್ತು ಅವ್ರೆ. ನಮಸ್ಕಾರ ಸರ್. ಹೆಂಗಿದ್ರಿ? ಚಲೋ ಅದಿರಿ? ಚಲೋ ಅದಿರಿ ಸರ್. ಏನಿಲ್ಲ, ಸರ್ಕಾರ ಬಂದ್ಮ್ಯಾಗ ನಮ್ಗೆ ಏನ್ ಕೆಲಸನ ಆಗಲ್ರಿ ಸರ್. ಏನ್ ಕೆಲಸ ಆಗಿಲ್ರಿ? ಏನ್ ಕತೆ ಸರ್? ಈಗ ನಾವು ಅತಿಥಿ ಶಿಕ್ಷಕರಾಗಿ ವರ್ಕ್ ಮಾಡ್ತಿದ್ದೀವಿ ಸರ್. ಈಗ ಸರ್ ಈಗ ಈ ಶಿಕ್ಷಣ ಸಚಿವರು 15,000 ಶೀಘ್ರದಲ್ಲಿ ಅನ್ಕೋತ 3 ವರ್ಷ ಮಾಡಿದ್ರಿ ಸರ್. ಈಗ ಮತ್ತ 1ರಿಂದ 5ನೇ ಶಿಕ್ಷಕರ ಖಾಲಿ ಎಲ್ಲ ತಿಳ್ತಾರ್ರಿ. ಮತ್ತ ಈಗ 51,000 ಗೆಸ್ಟ್ ಟೀಚರ್ ಆರ್ಡರ್ ಮಾಡ್ಯಾರ ಸರ್, ಆದೇಶ ಮಾಡ್ಯಾರ. ಮತ್ ಹಿಂಗಾದ್ರ ಸರ್ ಹೆಂಗ್ರಿ ಸರ್? ನಮ್ಮಂತ ಕಲ್ತವ್ರು ನಾವ್ ಹೆಂಗ್ ಮಾಡ್ಬೇಕು ಸರ್? ನೋಡ್ರಿ, ಅದ್ರ ನಡುವೆ ಅಧಿಕಾರಿಗಳು ಕೂಡ ಇರ್ತಾರೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಅಧಿಕಾರಿಗಳ ಮಾತನ್ನ ರಾಜಕಾರಣಿಗಳೇ ಕೇಳ್ತಾ ಇಲ್ವಂತಲ್ಲ. ಅಧಿಕಾರಿಗಳ ಪೋಸ್ಟ್ ಖಾಲಿ ಎಲ್ಲ ತಿಳ್ತಾರ್ರಿ ಸರ್. ಮತ್ತೆ 51,000 ಗೆಸ್ಟ್ ಟೀಚರ್ ಆರ್ಡರ್ ಮಾಡ್ಯಾರ ಸರ್. ಓಕೆ, ಥ್ಯಾಂಕ್ ಯು ಮುತ್ತು, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಶಿವಕುಮಾರ್ ಅಂತ ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವ್ರು, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ಅದು ಈ ಸರ್ಕಾರದವ್ರು ಮೇಡಮ್ ಅವರ ಇದನ್ನ ನೋಡ್ತಾ ಇದ್ರೆ ಜನಗಳನ್ನ, ಸಾಮಾನ್ಯ ಜನಗಳನ್ನ ನೋಡ್ತಾ ಇಲ್ಲ ಮೇಡಮ್. ಅವ್ರು ಯಾವ ತರ ಬಾಳ್ತಾ ಇದಾರೆ, ಬದುಕ್ತಾ ಇದಾರೆ ಅನ್ನೋದ ಬರೀ ಇವರ ಸೀಟ್ಗೆ ಕಿತ್ತಾಡ್ತಾರ ವಿನಃ ಜನಗಳ ಅಭಿಪ್ರಾಯ ತಿಳಿಸಲ್ಲ ಮೇಡಮ್ ಇವರು. ಬರ್ತಾರೆ ಖಂಡಿತ ಮೇಡಮ್. ಇದ್ದಾಗ ಬಂದು ಅವ್ರು ಏನಿದೆ ನೋಡ್ಕೊಂಡು ಹೊರಟೋಗ್ತಾರೆ. ಬಟ್ ಅವರ ಜೀವನ ಏನಾಯ್ತದೆ ಅಂತ ಪುನಃ ಮತ್ತೆ ವಾಪಸ್ ನೋಡೋಣ. ಈಗ ಬೇಕಾಗಿಲ್ವಲ್ಲ? ಅದೇ ಮೇಡಮ್, ಗೆದ್ಮೇಲೆ ತೀರ್ಸೋದು ಅವ್ರು ಮಾಡೋದ್ ನೋಡ್ಕೊತಾ ಇರ್ತಾರೆ. ಜನಗಳು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊತಾರೆ. ಮತ್ತೆ ಹಿಂದಿರುಗಿ ಅವ್ರದ್ದು ಏನ್ ಕಷ್ಟ ಪರಿಹಾರ ಮಾಡ್ಬೇಕು ಅನ್ನೋದು ಅವ್ರ ಆಲೋಚನೆ ಇರಲ್ಲ ಮೇಡಮ್. ಅದು ರೈಟ್. ಥ್ಯಾಂಕ್ ಯು ಶಿವಕುಮಾರ್ ಅವರ ರಿಪಬ್ಲಿಕ್ ನೊಂದಿಗೆ ಮಾತನಾಡಿದಕ್ಕೆ. 2014 ಇಂದ ಈಚೆಗೆ ದಿವ್ಯತ್ ನಾನು ಡೆಲ್ಲಿ ಬ್ಯೂರೋಕ್ರಸಿ ವಲಯದಲ್ಲಿ ಸಾಕಷ್ಟು ಮಾತಾಡಿದ್ದೀನಿ. ಮಾತಾಡೋಣ. ಜಯಶಂಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಶಂಕರ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ನಮ್ ಶಿವಮೊಗ್ಗದಲ್ಲಿ ತಹಶೀಲ್ದಾರ್ ಅಂತ ಒಬ್ಬ ಇದ್ದಾರೆ, ರಾಜು ಅಂತಂದ್ರೆ. ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಾಮಾನ್ಯ ಜನರೆಲ್ಲ ಕೊಳ್ಳೆ ಹೊಡ್ಕೊಂಡ್ ತಿಂತಿದ್ದಾನ ಅವನು. ಏನಾಗ್ತಾ ಇದೆ ಹೇಳಿ ಜಯಶಂಕರ್ ಅವರೇ. ಅಲ್ಲ ಮೇಡಮ್, ಅವರು ತಹಶೀಲ್ದಾರು ನಿಜವಾಗ್ಲೂ ಬಡವರು, ಅಸಹಾಯಕರ ಮೇಲೆ ಅವ್ರ ಕಣ್ಣು. ಓಕೆ ಜಯಶಂಕರ್ ಅವರು ತುಂಬಾ ಭಾವುಕರಾಗಿದ್ದಾರೆ. ಅವ್ರಿಗೆ ಸಾಕಷ್ಟು ನೋವು ಉಂಟಾಗಿದೆ. 9 ಎಕರೆ ಜಮೀನು ಎಸಿ ಆದೇಶ ಆಗಿದೆ, ಡಿಸಿ ಆದೇಶ ಆಗಿದೆ. ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತಂದೆ, ಆದ್ರೆ ಅವ್ರು ಬೇರೆ ಹೆಸರಿಗೆ ಖಾತೆ ಮಾಡಿದ್ದಾರೆ ಮೇಡಮ್. ಓಕೆ, ಸೊ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನೋಡಿ, ಜನಗಳನ್ನ ಈ ತರ ಹಿಂಡಿ ಹಿಪ್ಪೆ ಮಾಡ್ತಾ ಇದಾರೆ ಅಧಿಕಾರಿಗಳು ಅಂತ ಜನ ಎಷ್ಟು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಎಸ್, ದಾವಣಗೆರೆಯಿಂದ ಹಾಲಪ್ಪ ಅವರು ಕರೆ ಮಾಡಿದ್ದಾರೆ. ಹಾಲಪ್ಪ ನಮಸ್ಕಾರ ರೀ. ಓಕೆ, ಕರೆಕ್ಟ್ ಕಟ್ ಆಗಿದೆ. ನೋಡಿ, ಬಾಕಿ ಫೈಲ್ಸ್ಗಳು ಎಷ್ಟು ನಾನು ಮಾತು ಹೇಳ್ತಾ ಇದ್ದೆ ದೇವಿತ್, ಅವಾಗ್ನಿಂದ ನನಗೆ ಮಾತಾಡಕ್ ಆಗ್ತಾ ಇಲ್ಲ. ಬ್ಯೂರೋಕ್ರಸಿ ಲೆವೆಲ್ 2014 ನಂತರ ಏನೊಂದು ಬದಲಾವಣೆ ಬಂತಲ್ಲ, ಒಂದು ಹೋಲ್ಡ್ ಬಂತು ಕೇಂದ್ರ ಸರ್ಕಾರಕ್ಕೆ. ಯಾಕಂದ್ರೆ ಅಂತವ್ರನ್ನ ಸೆಲೆಕ್ಟ್ ಮಾಡಿದ್ರು ಸಚಿವರುಗಳನ್ನಾಗಿ. ಆ ಸಚಿವರುಗಳಿಗೆ ಅವರ ಇಲಾಖೆ ಮೇಲೆ ಹೋಲ್ಡ್ ಇತ್ತು, ಅವ್ರಿಗೆ ನಾಲೆಡ್ಜ್ ಇತ್ತು. ಸೊ ನೀವು ಅಲ್ಲಿರುವಂತ ಹೋಲ್ಡ್ ಇಲ್ಲಿ ಯಾಕಿಲ್ಲ ಅನ್ನೋದು ಪ್ರಶ್ನೆ. ನಿಮ್ಗೊಬ್ರು ಅಶ್ವಿನ್ ವೈಷ್ಣವ್ ಅಂತವ್ರು ಅಥವಾ ಒಬ್ರು ಜಯಶಂಕರ್ ಅಂತವ್ರು, ಅವ್ರಿಗೆ ಅವ್ರ ಇಲಾಖೆ ಮೇಲೆ ಹೋಲ್ಡ್ ಇದೆ. ಅವ್ರಿಗೆ ಅವ್ರ ಇಲಾಖೆನಲ್ಲಿ ಏನಾಗ್ತಿದೆ, ಅವ್ರ ಇಲಾಖೆ ಹೆಂಗ್ ರನ್ ಆಗುತ್ತೆ ಅನ್ನೋದು ಗೊತ್ತಿದೆ. ಸೊ ನಿಮ್ಗೆ ನಾಲೆಡ್ಜ್ ಇದ್ದಾಗ ಸಮಸ್ಯೆ ಆಗಲ್ಲ. ಮತ್ತೆ ಹೋಲ್ಡ್ ಇದ್ದಾಗ, ಮತ್ತೆ ಹೋಲ್ಡ್ ಯಾವಾಗ ಇರಲ್ಲ ಅಂದ್ರೆ, ಈಗ ನಮ್ಮ ಇವ್ರು ಹೇಳ್ದಂಗೆ, ಜನರು ಹೇಳ್ದಂಗೆ ದುಡ್ಡು ನೀವು ಎತ್ತುವಳಿ ಮಾಡಿ ಇಸ್ಕೊಂಡ್ಬಿಟ್ರೆ ಮುಲಾಜಿಗೆ ಒಳಗಾಗ್ತೀರಾ ಅಲ್ವಾ, ಇದು ಸಮಸ್ಯೆ ಅಂತ. ಎಸ್, ಕರೆಕ್ಟ್.
ಅಂದ್ರೆ ಯಾವಾಗ ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತಾರೆ, ಇವ್ರ ಮೇಲೆ ಅವ್ರಿಗೆ ಭಯ ಇರುತ್ತೆ, ಅವ್ರ ಮೇಲೆ ಇವ್ರಿಗೆ ಭಯ ಇರುತ್ತೆ, ಅವಾಗ ಅವ್ರ ಮತ್ ಇವರು ಕೇಳದ, ಇವ್ರ ಮತ್ ಅವರು ಕೇಳದ, ಹಂಗಾಗೋದು. ದಿಲೀಪ್ ಕುಮಾರ್ ಅಂತ ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಿಲೀಪ್ ಕುಮಾರ್ ಅವರೇ. ನಮಸ್ತೆ ಸರ್. ಮತ್ತೆ ರಾಜ್ಯ ಸರ್ಕಾರದ ಸಾಧನೆ ವೇದನೆಗಳನ್ನ ನೋಡ್ತಾ ಇದ್ದೀರಿ, ಮತ್ತೆ ಈ ಅಧಿಕಾರಿಗಳು ಸಚಿವರು ಮಾತೇ ಕೇಳಲ್ಲ ಅನ್ನೋ ಟಾಪಿಕ್ ಇವತ್ತು. ಅಂತದ್ರಲ್ಲಿ ಸಾಮಾನ್ಯ ಜನರು ಮಾತೇ ಕೇಳ್ತಾರೆ ಅಂತ. ಅದಾಗಿಲ್ಲ ಸರ್. ಅದೇನ್ ಗೊತ್ತಾ, ಈ ಅಧಿಕಾರಿಗಳು ರಾಜಕಾರಣಿಗಳಿಂದಲೇ ಇರ್ತಾರೆ, ಮೇನ್ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ, ಜನಸಂಪರ್ಕ ಕೆಲಸ ಆಗದೇ ಇಲ್ಲ ಅಲ್ಲಿ. ಈ ಒಬ್ಬರು ಸಚಿವರಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಆಗಿ ಓಡಾಡ್ತಾ ಇರ್ತಾರೆ ಅವರು. ಈಗ ನಮ್ಮ ಅದು ರಾಜಕಾರಣಿ ತೋಲ್ ತಪ್ಪಲ್ಲ, ನಮ್ಮ ಜನಗಳದೇ ತಪ್ಪು. ಯಾಕಂದ್ರೆ ಇಂಥವ್ರನ್ನ ವಾರಿಸಿ ಕಳ್ಸಿದೀವಲ್ಲ, ಹಾಗಾಗಿ ಇಲಾಖೆಗಳಲ್ಲಿ ಅವ್ರ ಬೇಕಾದ ಇಲಾಖೆಗಳಲ್ಲಿ ಅವ್ರವ್ರದೇ ಜನಗಳಿರ್ತಾರೆ ಅಷ್ಟೇ. ಅಲ್ಲಿ ಅವ್ರಿಗೆ ಬೇಕಾದ ಕೆಲಸ ಮಾತ್ರ ಮಾಡ್ತಾರೆ, ಬೇರೆ ಯಾವ ಜನಸಂಬಂಧ ಕೆಲಸ ಆಗೋದಿಲ್ಲ ಅಲ್ಲಿ. ಹಿಂದಿನೇ ಓಡಾಡ್ತಾ ಇರ್ತಾರೆ ಅವರು. ಅಂದ್ರೆ ನಿಮ್ಮ ಅರ್ಥಾತ್ ಇವ್ರ ಕೈಲಿ ಓಡಿಲ್ಲ, ಇವ್ರು ಅಡ್ಜಸ್ಟ್ಮೆಂಟ್ ಆಗಿರೋದಕ್ಕೆ ಸುಮ್ನೆ ಅಧಿಕಾರಿಗಳ ಮೇಲೆ ಎತ್ತಾಗ್ತಿದ್ದಾರೆ ಅಂತನಾ? ಎತ್ತಾಗ್ತಾ ಇದ್ದಾರೆ ಅಷ್ಟೇ ಸರ್. ಓಕೆ ಓಕೆ, ಥ್ಯಾಂಕ್ ಯು ದಿಲೀಪ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಬೆಂಗಳೂರಿಂದ ಪುಂಡಲಿಕ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಪುಂಡಲಿಕ ಅವರ, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ಇದು MLA-ಗಳು MP-ಗಳ ಮಾತನ್ನ ಅಧಿಕಾರಿ ಕೇಳ್ತಾ ಇಲ್ಲ ಅಂತ ಒಂದು ಟ್ರಾಫಿಕ್ ಅಲ್ವಾ? ಯಾಕೆ ಕೇಳ್ಬೇಕಂತ ನಾನು ಹೇಳ್ತೀನಿ ಅಲ್ವಾ? ನೀವು ನಿಜವಾಗಿ ಅವ್ರ ಹತ್ರ ಏನು ತಗೊಂಡಿಲ್ಲ ಅಂತಂದ್ರೆ ಮಾತು ಕೇಳೋದು ಸಹಜ. ನೀವ್ ಇಷ್ಟು ಕಲೆಕ್ಷನ್ ಕೊಡ್ಬೇಕು ತಿಂಗಳಿಗೆ ಅಂತ ಹೇಳಿದ್ಮೇಲೆ ಮಾತಾಡ್ ಕೇಳ್ಬೇಕು, ಕರೆಕ್ಟ್ ಅಲ್ವಾ? ಇವಾಗ 1 ಲಕ್ಷ ಇವ್ರು ಇಲ್ಲಿ ತಗೊಂಡ್ರೆ 20,000 ಅಧಿಕಾರಿ ತಗೊಂಡ್ರೆ ಅಲ್ಲಿಂದ ಮೇಲವರೆಗೂ ಹಂಚ್ಕೊಂಡ್ರೆ MLA ಹೋಗೋವರೆಗೂ ಅವ್ರಿಗೆ ಪಾಪ ಸಿಗೋದು 10-20,000 ರೂಪಾಯಿ ಅಲ್ವಾ? ಯಾವಾಗ ಹಂಚುವ ಮತ್ತೆ ಹೆಂಗ್ ಮಾತು ಕೇಳ್ತಾರೆ? ಜಿತ್ನಾ ಪೈಸಾ ಉತ್ನಾ ಕಾಮ್ ಅಂತ ಅವರು ಸುಮ್ಮನೆ ಜಿತನಾ ಪೈಸಾ ಉತ್ನಾ ಕಾಮ್. ಮಾತು ಜಾಸ್ತಿ. ನಾನ್ ಲಾಸ್ಟ್ ಟೈಮ್ ಇವತ್ತು ಒಂದು ಹೇಳಿದ್ದೆ, ಈ ಸಮಸ್ಯೆ ಕೇಳುವಾಗ ಅಟ್ಲೀಸ್ಟ್ ಒಂದು 2 MLA-ಗಳನ್ನು ಕರ್ಕೊಂಡ್ಬಂದು ಕೂರಿಸಿ ಅಂತ. ಜನಗಳಿಗೆ ಅದು ಖಂಡಿತ ಅದನ್ನ ಮಾಡ್ತಾ ಇದೀವಿ. ನೀವು ರಿಪಬ್ಲಿಕ್ ಕನ್ನಡ ನೋಡ್ತಾರೆ, ನಮ್ಮ ಮೆಗಾ ಡಿಬೇಟ್ಗಳಲ್ಲಿ MLA-ಗಳು, ಸಚಿವರುಗಳು, ದೊಡ್ಡ ದೊಡ್ಡ ಮಂತ್ರಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಖಂಡಿತ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ನಿಜಲಿಂಗಪ್ಪ ಅನ್ನೋರು ಕೋರ್ಮಂಗಲದಿಂದ ಕರೆ ಮಾಡಿದ್ದಾರೆ. ನಿಜಲಿಂಗಪ್ಪ ಅವರೇ, ನಿಜ ಹೇಳಿ, ಈಗ ಈ ಸಚಿವರು ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತಾ? ಜೊತೆಗೆ ನಿಮ್ಮ ಸಾಮಾನ್ಯ ಜನರ ಮಾತುಗಳನ್ನ ಅವ್ರು ಕೇಳ್ತಾ ಇದಾರ, ಏನ್ ಹೇಳ್ತೀರಿ? ಖಂಡಿತ ಸರ್. ಅವರು ಬರೀ ಇದು ಗುರ್ತಿಗೆ ಕಿರ್ಲಾಡ್ತಾರ ಹೊರತು ಇದಕ್ಕಂತೂ ಕೆಲಸ ಯಾವ್ದು ಆಗ್ಬೇಕು ಆಗ್ತಾ ಇಲ್ಲ ಸರ್. ನಿಮ್ಮ ಅಭಿಪ್ರಾಯ ಏನು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಕೆಲ್ಸಗಳಾಗ್ಬೇಕು ಸರ್. ಫಸ್ಟ್ ಇದಕ್ ನೋಡ್ಬೇಕು, ಜನಸೇವೆ ನೋಡ್ಬೇಕು. ನೆಕ್ಸ್ಟ್ ಅವರು ಇದಕ್ ನೋಡ್ಬೇಕು. ಯಾವ ಕೆಲಸ ಇಲ್ಲ 3 ವರ್ಷದಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ ಸರ್. ವಿರೋಧ ಪಕ್ಷರಂತೂ ಬಿಡಿ ಪ್ರಯೋಜನ ಇಲ್ಲ. ಆ ತರ ಆಗೋದು ಆ ರೀತಿಯಾಗಿ ನಿಂತ್ಕೊಂಡಿರ್ತಾರೆ. ಓಕೆ ನಿಜಲಿಂಗಪ್ಪ ಅವರ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ ಧನ್ಯವಾದ.